ಅದು. ಆಂತರಿಕ ಸುರಕ್ಷತೆಯನ್ನು ಕಾಪಾಡೋದು, ಶಾಂತಿಯನ್ನು ಕಾಪಾಡೋದು ಸರ್ಕಾರದ ಕೆಲಸ, ಆರ್ಥಿಕ ಕರ್ತವ್ಯ ಅದು. ಮತ್ತು ಅದು ಮಾಡಲಾರ್ದು ಮತ್ತೆ ಯಾರು ಮಾಡಬೇಕು? ಮತ್ತು ಯಾರಿಗೆ ದೂರು ಕೊಡಬೇಕು? ಇವತ್ತು ಎಲ್ಲಿ ಹೋದ್ರು ಅದ ಪರಿಸ್ಥಿತಿ. ಅಲ್ಲಿ ಸರ್ಕಾರ ಅದು ಕ್ಯೂಡಾಗಿಬಿಟ್ಟದ. ಸ್ವಯಂತ್ವ ಅಧಿಕಾರಿಗಳು ಅಂತಿ ಅಥವಾ BJP ನಾಯಕರು ಇಲ್ಲರಿ ಅವರೆಲ್ಲ ಉಂಡಾಗಿ ಮಾಡಿದಾರೆ, ಅದಕ್ಕೆ ಪ್ರತಿಕಾರ ತೊಗೊಳಗಿದ್ದಾರೆ. ಮತ್ತು ನೀವೇನು ಮಾಡ್ತಾಯಿದ್ದೀರಿ? ಸರ್ಕಾರಕ್ಕೆ ಆ ಪ್ರತಿಕಾರ ಮಾಡೋದನ್ನು ನೋಡ್ತಾ ಇದ್ದೀರಾ? ಇದು ಪ್ರಜಾಪ್ರಭುತ್ವ ಕೇಳುವಂಥ ಪ್ರಸಂಗ ಅನಿವಾರ್ಯವಾಗಿ ಎದುರು ಬಂದಿಲ್ಲ. ಈ ಎಲ್ಲ ದಿಶೆಯಲ್ಲೇ ಇವತ್ತು ಮೋದಿಯವರು ಮೌನ ಮುರಿದ ಸ್ವಯಂ ಅಧಿಕಾರಿಗೆ ವಾರ್ನಿಂಗ್ ಕೊಡಬೇಕಾಗಿದೆ. ಅಲ್ಲಪ್ಪ ಏನು ನಡೀತಾ ಇದೆ, ಎಷ್ಟೋ ಜನ ಮೇಲೆ ಹೊಡೆದು ಬೀಳ್ತಿದ್ದಾವೆ, ಅದು ವಿರೋಧ ಪಕ್ಷದ ನಾಯಕರು ಹೊಡೆತ ಕೊಡ್ತಾ ಇದ್ದೀರಿ, ಇದನ್ನೆಲ್ಲ ಬೇಕು ಅಂತೇಳಿ. ಯಾಕಂದರೆ ಸ್ವಯಂ ಅಧಿಕಾರಿ ಗೃಹ ಮಿನಿಸ್ಟ್ರು ಇದ್ದಾರೆ, ಅವರು ಮುಖ್ಯಮಂತ್ರಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಮತ್ತು ಈಗ ಮೌನ ಇರೋದನ್ನು ನೋಡಿದಾಗ, ಮೋದಿಯವರಿಗೆ ಹೇಳದೇ ಇರೋದನ್ನು ನೋಡಿದಾಗ ಇವರು ಹೇಳಿ ಮಾಡಿಸ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ವಿರೋಧಗಳು ಕೇಳ್ತಾ ಇದ್ದಾರೆ. ವಿರೋಧಗಳು ಕೇಳೋದಂಥ ಸತ್ಯದ. ಯಾಕೆ ನೀಗೋದಿಲ್ಲಪ್ಪ? ಚೀಫ್ ಮಿನಿಸ್ಟರ್ ಏನು ಮಾಡ್ತಾರೆ? ಆಂತರಿಕ ಏನಪ್ಪ ಅಂತಂದ್ರೆ ಸುರಕ್ಷಣೆ ಅವ್ರು ಒದಗಿಸ್ಬಿಡ್ಬೇಕು, ಯಾಕೆ ಕೊಡ್ತಾ ಇಲ್ಲ? ಇದು ಭಯ ಪಡ್ತಾ ಇದ್ದಾರೆ ಅವ್ರಿಗೇನು ಅಂತ ಮಾತು ಕೇಳ್ಬಾರ್ದು. ಒಟ್ಟಾರೆಯಾಗಿ ಈಗಾಗಲೇ ಅಲ್ಲಿ ಇಲೆಕ್ಷನ್ ಆದಮೇಲೆ ಅನೇಕ TMC ಕಾರ್ಯಕರ್ತರ ಮೇಲೆ, ಅವ್ರ ಮನೆಗಳ ಮೇಲೆ, TMC ಆಫೀಸ್ಗಳ ಮೇಲೆ ಈ ಒಂದು ಏನಪ್ಪ ಅಂತ ಬುಲ್ಡೋಜರ್ ಹೊರಿಸೋದು, JCB ಹೊರಿಸೋದು ಮಾಡ್ತಾ ಇದ್ದಾರೆ. ಅವೆಲ್ಲ ದೃಶ್ಯಗಳು ನೋಡ್ಬೋದು ಎಲ್ಲ ಕಡೆ. ಇವನ್ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಾವೆ. ಅದೇ ಕಾಲಕ್ಕೆ ತಮ್ಮ ವಿರೋಧಿಗಳನ್ನ ಅಂದರೆ TMC ಕಾರ್ಯಕರ್ತರನ್ನು ಬಟ್ಟೆ ಹರಿದು ಬೆತ್ತಲೆ ಮಾಡುವಂಥ ಕೆಲಸಗಳು ಸಹಿತ ನಡೆದವು ಅನ್ನುವಂಥದ್ದು ಕೇಳಿ ಬರ್ತಾ ಇದ್ದವು.